ಎಸ್, ಅಮೋರ ಹಾಡು ಪಾರ್ಟ್ನರ್ ಸಿನಿಮಾದ ಅಮೋರ ಹಾಡು ಹಿಟ್ ಲಿಸ್ಟ್ ಸೇರಿದೆ. ಸೊ ನನ್ನ ಜೊತೆ ಈ ಒಂದು ಸಿನಿಮಾದ ಸಾರಥಿ ಇದ್ದಾರೆ ಶಿವ್ ತೇಜಸ್ ಸರ್. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಸೂಪರ್ ಆಗಿದ್ದೀನಿ. ನಿಮ್ಮ ಪಾರ್ಟ್ನರ್ ಹೇಗಿದ್ದಾರೆ ಸರ್? ನಮ್ಮ ಪಾರ್ಟ್ನರು ಚೆನ್ನಾಗಿದ್ದಾರೆ, ನಮ್ಮ ಪಾರ್ಟ್ನರ್ ಮೂವಿ ಸಾಂಗು ಚೆನ್ನಾಗಿದೆ, ಎಲ್ಲವೂ ಖುಷಿ ಖುಷಿ ಖುಷಿ. ನಿಮ್ಮ ಪಾರ್ಟ್ನರ್ ಹೀರೋ, ನಿಮ್ಮ ಪಾರ್ಟ್ನರ್ ಹೀರೋಯಿನ್ನು, ನಿಮ್ಮ ಪಾರ್ಟ್ನರ್ ಪ್ರೊಡ್ಯೂಸರು ಎಲ್ಲ ಹೆಂಗಿದ್ದಾರೆ ಸರ್? ಎಲ್ಲರೂ ಸೂಪರ್ ಆಗಿದ್ದಾರೆ. ನಮ್ಮ ಪಾರ್ಟ್ನರ್ ಅಂತ ಯಾವತ್ತು ಹೆಸರಿಟ್ಟು ಅವತ್ತು ಇಡೀ ಟೀಮೇ ಸೂಪರ್ ಆಗಿದೆ. ಸರ್, ಅಮೋರ ಹಾಡು ಸಕ್ಸಸ್ ಖುಷಿಯಲ್ಲಿ ನೀವು ಮಾತಾಡೋದಾದ್ರೆ ತುಂಬ ಖುಷಿ ಆಗ್ತಾ ಇದೆ. ಜನಕ್ಕೆ ನಾವೇನು ಅಂದ್ಕೊಂಡಿದ್ದೀವಿ ಅದು ರೀಚ್ ಆದಾಗ ನಿಜವಾಗ ನನಗೆ ಒಂಥರ ರೋಮಾಂಚನ ಆಗ್ತಾ ಇದೆ. ರಿಯಲಿ ಖುಷಿ ಆಯಿತು. ಒಂದು ಒಳ್ಳೆ ಸಾಂಗ್ನ ಕೊಟ್ಟಿದ್ದೀವಿ, ಜಂಜಿಸಿಂದ ಹಿಡಿದು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ನನಗೆ ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ, ಸಖತ್ತಾಗಿದೆ, ಟ್ರೆಂಡಿ ಆಗಿದೆ, ಸೂಪರ್ ಆಗಿದೆ ಸಾಂಗು ಅಂತ ಎಲ್ಲರೂ ಖುಷಿಯಿಂದ ಹೇಳ್ತಾ ಇದ್ದಾರೆ. ಅದೇ ಖುಷಿ ಅಲ್ವಾ? ಒಂದು ಹಂತದ ಗೆಲುವು ಸಿಕ್ತು. ನಿಜವಾಗ್ಲೂ ಸಿಕ್ಕಿದೆ, ಖುಷಿ ಆಗ್ತಾ ಇದೆ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸಿನಿಮಾನೂ ಅಷ್ಟೇ. ಈಗ ನೀವು ಏನು ಫಸ್ಟ್ ಸಾಂಗ್ ನೋಡಿ ಖುಷಿ ಪಡ್ತಿದ್ದಾರಲ್ವಾ, 100% ಕಾನ್ಫಿಡೆಂಟಾಗಿ ಹೇಳ್ತೀನಿ, ಸಿನಿಮಾನೂ ಅಷ್ಟೇ ಖುಷಿ ಕೊಡುತ್ತೆ. ಹೆಂಗೆ ಶುರು ಆಯಿತು ಸರ್? ಯಾಕೆ ಶುರು ಆಯಿತು ಪಾರ್ಟ್ನರ್? ಇದು ಒಂದು ಒಳ್ಳೆ ಸಿನಿಮಾ, ಈಗ ನಡೀತಾ ಇರೋ ಟ್ರೆಂಡು ಈ ಥರ ಒಂದು ಫ್ಯಾಮಿಲಿ ಸಿನಿಮಾ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ. ನನ್ನೊಂದು ಅದು ಆ ಥರ, ಅದು ನನಗೆ ಎಲ್ಲರಿಗೂ ಇಷ್ಟ ಆಗಬೇಕು, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಈಗ ನೀವು ನಿಮಗೂ ಕನೆಕ್ಟ್ ಆಗಬೇಕು, ಎಲ್ಲರಿಗೂ ಕನೆಕ್ಟ್ ಆಗಬೇಕು ಅಲ್ವಾ? ಈ ಥರ ಸಿನಿಮಾ ಮಾಡಬೇಕು ಅನ್ನೋವಾಗ ಒಂದು ಎಳೆ ಸಿಕ್ತು, ಅದು ಇಟ್ಕೊಂಡು ಕತೆ ಮಾಡಿದೆ, ಅಜಯ್ ಸರ್ಗೆ ಹೇಳಿದೆ, ಎಲ್ಲರಿಗೂ ಇಷ್ಟ ಆಯಿತು. ಆಮೇಲೆ ಬೃಂದ, ಪ್ರೊಡ್ಯೂಸರು ಎಲ್ಲರೂ ಇಷ್ಟಪಟ್ಟರು. ಒಂದು ಒಳ್ಳೆ ಟೀಮ್ ಸೆಟಪ್ ಆಯಿತು. ಇದು ಹ್ಯಾಪನಿಂಗ್, ಅದು ಹೆಂಗೆ ಹೇಳೋಕ್ಕಾಗಲ್ಲ. ಅದಾಗಬೇಕು ಅಂದರೆ ಅದೊಂದು ಏನೋ ಒಂದು ಲಕ್ಕಿ ಟೀಮ್ ಸಿಕ್ಕಿದೆ ಅಂದರೆ ರಿಯಲಿ ನನಗೆ ಖುಷಿ ಆಗ್ತಾ ಇದೆ. ಇಡೀ ಜರ್ನಿನೇ ಸೂಪರು. ಎಲ್ಲವೂ ಇಳಿದೆ, ಒಂದಿಲ್ಲ, ಅದು ಒಂದು ದಿವಸ ಹೇಳಬೇಕು. ನಿಜವಾಗ್ಲೂ ಇಡೀ ಟೀಮೇ ತೊಗೊಳ್ಳಿ, ಎಲ್ಲರೂ ಒಂದು ಫ್ರೆಂಡ್ಲಿ ಥರ ವರ್ಕ್ ಮಾಡ್ತಾಯಿದ್ದೀವಿ. ಈಗ ನಾನು ಹೀರೋ ಅನ್ನೋ ಥರ ಇಲ್ಲ, ಹೀರೋಯಿನು ಪ್ರತಿದಿನ ಈ ಸಿನಿಮಾ ಗೆಲ್ಲಿಸ್ಬೇಕು. ಸಿನಿಮಾ ನೋಡಿದ್ವಿ, ಎಲ್ಲರೂ ಖುಷಿಪಟ್ಟರು. ಇಲ್ಲ ಸರ್, ಈ ಸಿನಿಮಾ ರೀಚ್ ಆಗುತ್ತೆ, ಎಲ್ಲರೂ ನಿಲ್ಲೋಣ, ಒಳ್ಳೆ ಸಿನಿಮಾನ ಜನಕ್ಕೆ ರೀಚ್ ಮಾಡ್ಸೋಣ ಅಂತ ಇವತ್ತು ಎಲ್ಲರೂ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ದೀರಾ ನೀವು ಸಿನಿಮಾ ಬಗ್ಗೆ, ಎಲ್ಲರೂ ಪ್ಯಾಷನೇಟ್ ಇರೋರು. ಎಲ್ಲರಿಗೂ ಗೆಲುವು ಸಿಗಬೇಕು, ಒಳ್ಳೆ ಸಿನಿಮಾ ರೀಚ್ ಆಗಬೇಕು ಅನ್ನೋದು ಎಲ್ಲರೂ ಥಾಟ್ ಪ್ರೊಸೆಸ್ ಒಂದೇ ಇರೋದ್ರಿಂದ ಇದ್ರಲ್ಲಿ ನುಗ್ತಾ ಇದ್ದೀವಿ. ನಿಜವಾಗ್ಲೂ ಅದು ನಮ್ಮ ಕೈ ಹಿಡಿಯುತ್ತೆ. ಸರ್, ಸಾಕಷ್ಟು ಲವ್ ಸ್ಟೋರಿಗಳನ್ನು ನಾವು ನೋಡಿದ್ದೀವಿ. ಈ ಸಿನಿಮಾ ಕೂಡ ಒಂದು ಲವ್ ಸ್ಟೋರಿ ಜೊತೆ ಕಾಮಿಡಿ ಅದೆಲ್ಲವೂ ಕೂಡ ಮಿಕ್ಸ್ ಆಗಿರುವಂಥ ಸಿನಿಮಾ. ನೀವು ಆ ಸಿನಿಮಾ ಅಲ್ಲಿ ನೀವು ಹೇಳ್ತಾ ಇದ್ರು ಜಂಜಿಯಿಂದ ಎಲ್ಲ ವರ್ಗದವರು ಕೂಡ ನೋಡುವಂಥ ಸಿನಿಮಾ. ನಾವು ಇಲ್ಲಿಯವರೆಗೆ ಈ ಥರದ ಲವ್ ಸ್ಟೋರಿಗಳನ್ನು ಬಹಳಷ್ಟು ನೋಡಿದ್ವಿ. ಆ ಎಲ್ಲ ಸಿನಿಮಾಗಳಿಗೆ ಇದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿದೆ, ಮನೋರಂಜನೆ ಎಷ್ಟು ಈಸಿಯಾಗಿ ಸಿಗುತ್ತೆ ಎಲ್ಲ ಆ್ಯಂಗಲಲ್ಲೂ ಕೂಡ. ಇದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ, ಹೇಗೆ ಕಾಡುತ್ತೆ? ಈಗ ಲವ್ ಅನ್ನೋದು ಪ್ರತಿ ಒಂದು ಇದರಲ್ಲೂ ಒಂದು 5 ವರ್ಷಕ್ಕೆ ಒಂದು ಇದನ್ನು ಚೇಂಜ್ ಆಗ್ತಾ ಇರುತ್ತೆ. ಜನ್ರೇಷನ್ ಚೇಂಜ್ ಆದಂಗೆ ಸ್ಪೀಡಿಗೆ ಬರ್ತಾ ಇದ್ದೀವಿ, ಇನ್ಸ್ಟಂಟಿಗೆ ಬರ್ತಾ ಇರುತ್ತೆ, ಫಿಲ್ಟರ್ ಆಗ್ತಾ ಇರುತ್ತೆ. ಈ ಥರ ಈಗ ಜಂಜಲಿ ಅದಕ್ಕೆ ಒಂದೊಂದು ಹೊಸ ಅರ್ಥಗಳು ಬರ್ತಾನೆ ಇರುತ್ತೆ ಲವ್ಗೆ. ಈಗ ಅಮೋರನೇ ತೊಗೊಳ್ಳಿ, ನಾವು ಲವ್ ಯು ಅನ್ನೋದನ್ನ ಬೇರೆ ಥರ ಹೇಳಬೇಕು ಅಂತ ಅಮೋರ ಅಂತ ಏನು ಹೇಳಿದ್ವಿ, ಹಾಗೆ ಎಲ್ಲವೂ ಚೇಂಜ್ ಆಗ್ತಾ ಇರುತ್ತೆ. ನೀವು ನೋಡಿದಾಗ ಗೊತ್ತಾಗುತ್ತೆ ಏನು ವಿಭಿನ್ನವಾಗಿದೆ ಅನ್ನೋದನ್ನ. ಸಿನಿಮಾದಲ್ಲಿ 100% ಎಲ್ರಿಗೂ ಕರೆಕ್ಟ್ ಅಲ್ವಾ ಅನಿಸುತ್ತೆ. ನಿಮ್ಮ ವೈಫ್ಗೆ ಅಮೋರ ಪದದ ಅರ್ಥ ಗೊತ್ತಿದೆಯಾ ಸರ್? ಹೇಳಿದ್ದೀರಾ? ಇಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ ಏನಿದು ಅಮೋರ ಅಂದರು. ನಾನು ಹೇಳಿದೆ, ಇಲ್ಲ ಇದು ಒಂದು ಯೂನಿಕಾಗಿ ಸ್ಪ್ಯಾನಿಷ್ ಸ್ಟೈಲಲ್ಲಿ ಒಂದು ಹೊಸ ಥರ ಇರಲಿ, ಸಾಂಗ್ ಕೇಳೋರಿಗೆ ಯೂನಿಕ್ ಆಗಿರಲಿ ಅಂತೇಳಿ ಯಾವಾಗ ಅಂದ್ಕೊಂಡು ಮಾಡಿದೆ. ಅವಾಗ ಹೇಳಿದೆ ಅವರಿಗೆ. ನನ್ನ ಮಗಳು, ಅವಳು ಇಂಜಿನಿಯರಿಂಗ್ ಸ್ಟೂಡೆಂಟು, ಅವಳಿಗೆ ಹೇಳಿದೆ ಅಮೋರ. ಅವಳು ಸರ್ಚ್ ಮಾಡೋದು ಗೂಗಲಲ್ಲಿ, ಅವಾಗ ಗೊತ್ತಾಯ್ತು ಅದು ಲವ್ ಯು ಅನ್ನೋ ಪದನ ಹೊಸ ಥರ ಹೇಳೋಣ, ನಾವು ರೆಗ್ಯುಲರಾಗಿ ಇರೋದು ಬೇಡ ಅಂತ ಹೇಳಿದ್ವಿ ಮೇಡಮ್. ಅವಾಗ ಎಲ್ಲರಿಗೂ ಗೊತ್ತಾಯಿತು. ಇತ್ತೀಚೆಗೆ ಯಾವಾಗ ನಿಮ್ಮ ಪತ್ನಿಗೆ ನೀವು ಅಮೋರ ಅಂತ ಹೇಳಿದ್ದು? ಮೇಡಮ್, ಲೈಫಲ್ಲಿ ಜೊತೆಲಿ ಇರೋವರೆಗೂ ಅಮೋರ ಹೇಳಲೇಬೇಕು ಮೇಡಮ್. ಯಾವಾಗಲೂ ಹೇಳ್ತಾ ಇರ್ತೀವಲ್ವಾ, ಎಲ್ಲ ಯಾವ್ಯಾವ ಇಡ ಪ್ರೀತಿ, ಗಂಡ ಹೆಂಡ್ತಿದ ಮೇಲೆ ಪ್ರೀತಿ ಇರಲೇಬೇಕಲ್ಲ ಮೇಡಮ್. ಗಂಡ ಅದಕ್ಕೆ ಲಿಮಿಟ್ ಇಲ್ಲ, ಏಜ್ ಲಿಮಿಟ್ ಇರಲ್ಲ, ಇದು ಲಿಮಿಟ್ ಇರಲ್ಲ. ಪ್ರೀತಿ ಅಂದರೆ ಅದು ಬರೀ ರೊಮ್ಯಾಂಟಿಕೇ ಅಲ್ವಾ ಮೇಡಮ್, ಒಂದು ಕನ್ಸರ್ನು, ಅವ್ರ ಮೇಲೆ ಇಟ್ಟಿರೋ ನಂಬಿಕೆ, ಟ್ರಸ್ಟು, ಅದಿದ್ದಾಗಲೇ ಅದೇ ಲವ್. ಐ ಲವ್ ಯು ಅಂತ ಹೇಳಿ ಬೋರ್ ಆಗ್ಬಿಟ್ಟಿದೆ. ಇನ್ನು ಮುಂದೆ ಅಮೋರ ಅಂದ್ಬಿಡಿ. ಐ ಲವ್ ಯುನ ಎಲ್ಲರೂ ಐ ಲವ್ ಯು ಅಂತ ಹೇಳ್ದಲೇ ಇರ್ಬೋದು, ಕೆಲವರು ಅಮೋರ ಅಂತ ಏನೋ ಒಂದು ಬೇರೆ ಥರ ಲವ್ನ ಎಕ್ಸ್ಪ್ರೆಸ್ ಮಾಡ್ತೀವಲ್ವಾ, ಅದನ್ನು ಇಲ್ಲಿ ಅಷ್ಟೇ ಮೇಡಮ್. ಈಗ ಎಲ್ಲರೂ ಅದೇ ಅಲ್ವಾ. ಪ್ರೊಡ್ಯೂಸರ್ ಸರ್ ಅದೇ ಹರೀಶ್ ಸರ್ ಅಂತೇಳಿ ನನ್ನ ಜೊತೆ ಕೋ ಡೈರೆಕ್ಟರ್ ಆಗಿದ್ದರು. ಅವ್ರು ಪ್ಯಾಷನೇಟು, ಅಂದರೆ ಸಿನಿಮಾನ ಲವ್ ಮಾಡ್ತಾರೆ ಅಯ್ಯಪ್ಪ. ನಿಜವಾಗ್ಲೂ ಅವರು ಏನು ಹೇಳಿದ್ರು ಅಂದರೆ, ಇಲ್ಲ ಸರ್ ನನಗೊಂದು ಫ್ಯಾಮಿಲಿ ಸಿನಿಮಾ ಮಾಡಬೇಕು ಅಂತ ಆಸೆ, ಇಂಡಸ್ಟ್ರಿನಾಗ ಗೊತ್ತಿರೋರು. ಇಲ್ಲ ಸರ್, ಇದು ಕತೆ ಚೆನ್ನಾಗಿದೆ, ನನ್ನ ಫ್ಯಾಮಿಲಿ ಇಷ್ಟ ಅಂತ ಸಿನಿಮಾ ನನ್ನ ಡ್ರೀಮ್ ಇದೆ ಸರ್, ಈ ಕತೆ ನಾನೇ ಮಾಡ್ತೀನಿ. ಆ್ಯಕ್ಚುಲಿ ಮುಂಚೆ ದಿಲ್ ಪಸಂದ್ ಸಿನಿಮಾನ ನನಗೆ ಅವರೇ ಪ್ರೊಡ್ಯೂಸರ್ ಕೊಡಿಸಿ ಸಿನಿಮಾ ಮಾಡಿಸಿದ್ರು, ಜೊತೆಲಿ ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದರು. ಈ ಕತೆ ಮಾಡೋಕೆ ಇಲ್ಲ ಸರ್, ನನ್ನ ಡ್ರೀಮ್ ಇದು ನಾವೇ ಮಾಡೋಣ ಸರ್
ನಾನೇ ಮಾಡ್ತೀನಿ ಅಂತ ಜೊತೇಲಿ ನಿಂತ್ಕೊಂಡ್ರು. ಪ್ರತಿ ಹಂತದಲ್ಲೂ ನಾವು ಏನು ಕೇಳ್ತೀವಿ ಸಿನಿಮಾಗೆ, ನಾವು ಕತೆ ಏನು ಕೇಳುತ್ತೆ ಎಲ್ಲನೂ ಕೊಟ್ಟಿದ್ದಾರೆ. ನೀವು ಸಾಂಗ್ ಏನು ರಿಚ್ಚಾಗಿ ಕಾಣ್ತಾ ಇದೆ, ಇವತ್ತು ಎಲ್ಲರ ಬಾಯಲ್ಲಿ ಅಮೋರ 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 ಏನು ಖುಷಿಯಾಗಿ ಹೋಗ್ತಾ ಇದೆ, ಅದಕ್ಕೆ ಅವರು ಒಬ್ಬರು ಕಾರಣ. ಜೊತೆಗೆ ಅಜಯ್ ಸರ್ ಬೃಂದ ಅವ್ರ ಕಾಂಬಿನೇಷನ್ನು ನೀವು ನೋಡಿದ್ರೆ ನನಗೆ ಅವರಿಬ್ಬರ ಮೇಲೆ ಜಲಸ್ ಬರುತ್ತೆ. ಏನು ಕ್ಯೂಟಾಗಿ, ಎಷ್ಟು ಎನರ್ಜಿಟಿಕ್ ಆಗಿ. ಅಜಯ್ ಸರ್ದು ಇಷ್ಟು ರೀಸೆಂಟಾಗಿ ಈ ಥರ ಒಂದು ಸಾಂಗು ಬಂದಿರಲಿಲ್ಲ ಅವರು ಅಲ್ವಾ. ಎಷ್ಟು ಕಲರ್ಫುಲ್ ಅಂದರೆ ನಾನು ಕನ್ನಡ ಶಾರುಖ್ ಖಾನು ಅಂತಲೇ ಹೇಳ್ತೀನಿ ಅವ್ರಿಗೆ. ಅಷ್ಟು ಮುದ್ದಾಗಿ ಕಾಣ್ತಾರೆ ಇಬ್ಬರು ಪೇರು ಅಷ್ಟೇ. ನಿಜವಾಗ ತುಂಬ ಡೆಡಿಕೇಟೆಡು, ಎನರ್ಜಿ ಹಾಕಿದ್ದಾರೆ. ಈ ಕಾಸ್ಟ್ಯೂಮಿಂದ ಹಿಡಿದು ಪ್ರತಿ ಹಂತದಲ್ಲೂ ಜೊತೆಲಿದ್ದಾರೆ ಮೇಡಮ್. ನನ್ನ ಟೀಮು, ನಾನು ಈ ಪಾರ್ಟ್ನರ್ ಟೀಮ್ನ ಅನ್ಬೇಕು ಅನ್ಕೊಂಡೆ. ನೀವು ಲಕ್ಕಿ, ಯಾಕಂದ್ರೆ ನಾವು ಇತ್ತೀಚೆಗೆ ಪ್ರೊಡ್ಯೂಸರ್ಗಳನ್ನ ಮಾತಾಡ್ಸುವಾಗ ಅಥವಾ ಡೈರೆಕ್ಟರ್ಗಳನ್ನ ಮಾತಾಡ್ಸುವಾಗ ಹೀರೋ ಬಂದ್ರೆ ಹೀರೋಯಿನ್ ಬರಲ್ಲ, ಹೀರೋಯಿನ್ ಬಂದ್ರೆ ಹೀರೋ ಬರಲ್ಲ, ಅಯ್ಯೋರ್ ಬರಲ್ಲ ಮೇಡಮ್, ಅಯ್ಯೋ ಮೇಡಮ್ ಅಂತ ಅನ್ನೋರೇ ಜಾಸ್ತಿ. ಬಟ್ ನಿಮ್ಗೆ ಹಂಗಿಲ್ಲ. ಈ ಹಾಡಿನ ಹಂತದಲ್ಲೇ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ ಜೊತೆ ನಿಲ್ತಾ ಇದ್ದಾರೆ ನೋಡಿ. ಈಗ ನಾನು ಇವತ್ತು ಈಗ ಏನು ಪೋಸ್ಟ್ ಪ್ರೊಡಕ್ಷನ್ ಏನಿರ್ಬೋದು, ಪ್ರತಿ ಹಂತದಲ್ಲೂ ಹೀರೋ ಹೀರೋಯಿನ್ ಯಾರು ಬರ್ತಾರೆ ಮೇಡಮ್, ಫೈನಲ್ ಕಾಪಿ ನೋಡ್ತಾರೆ, ಸರಿ ಸರ್ ಹೋಗ್ತಾರೆ ಅಂತಾರೆ. ಕೆಲವರು ಬರ್ತಾರೆ ಅಂಥದ್ರಲ್ಲಿ ಇವರಿಬ್ಬರು ಅಂತ ಈ ಸಿನಿಮಾ ನೋಡಿದ್ರು ಅವರು ಖುಷಿ ಆಯಿತು. ಇಲ್ಲ ಈ ಸಿನಿಮಾ ನನಗೆ ಗೆಲ್ಲುತ್ತೆ, ನಿಲ್ಬೋದು ಅಂತ ಜೊತೆಲಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಇದ್ದಾಗ ಮೇಡಮ್ ಎಲ್ಲರೂ ಬರ್ತಾರೆ ಮೇಡಮ್. ನಾವು ಅವ್ರನ್ನ ಜೊತೆ ಹೋಗೋದು, ನಾವು ನಾವು ಹೀಗೋ ಇಲ್ಲ ಯಾರ ಹತ್ರನೂ. ಈಗ ನಾನು ಸಿನಿಮಾ ಮಾಡಿದ್ದೀನಿ, ಎಲ್ಲರಿಗೂ ತೋರಿಸ್ತೀನಿ. ನಮಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆಯವ್ರಿಗೆ ಯಾಕೆ ಇಷ್ಟ ಆಗುತ್ತೆ? ಫಸ್ಟು ನನ್ನ ಟೀಮ್ಗೆ ಇಷ್ಟ ಆಗಬೇಕು ಮೇಡಮ್. ಈ ಥರ ಪಾರ್ಟ್ನರಲ್ಲಿ ಯಾರಿಗೂ ಈಗೋ ಇಲ್ಲ. ಎಲ್ಲರೂ ಒಂದು ಸಮಾನ ಮನಸ್ಸಿಂದ ವರ್ಕ್ ಮಾಡ್ತಾ ಇದ್ದೀವಿ. ಒಂದು ಸಣ್ಣ ವಿಷಯ ಇರ್ಬೋದು, ಡಿಸ್ಕಷನ್ ಮಾಡ್ತೀವಿ. ಈಗ ನಾನು ಹೇಳಿದ್ದೇ ರೈಟ್ ಅಲ್ಲ, ಬೇರೆಯವ್ರು ಹೇಳಿದ್ದು ರೈಟ್ ಇರಲ್ಲ. ನಾವು ಡಿಸ್ಕಷನ್ ಮಾಡಿದಾಗ ಕರೆಕ್ಟ್ ಅಲ್ವಾ, ಕರೆಕ್ಟ್, ನಾವು ತಪ್ಪು ಮಾಡಿರ್ಬೋದಲ್ವಾ ಅಂತ ಹೇಳಿದಾಗ ಎಲ್ಲರೂ, ಒಂದು ಕಾಸ್ಟ್ಯೂಮ್ ಇರ್ಬೋದು, ಲೊಕೇಶನ್ ಇರ್ಬೋದು ಮೇಡಮ್, ಪ್ರತಿಯೊಂದು ವಿಷಯದಲ್ಲಿ ಪ್ರೊಡ್ಯೂಸರು, ನಾನು, ಅಜಯ್ ಸರ್, ಬೃಂದ. ಇವತ್ತು ಒಂದು ಹೀರೋಯಿನ್ ಮೇಡಮ್, ನಾನು ಕನ್ನಡ ಇಂಡಸ್ಟ್ರಿ, ನಾನು ಇಷ್ಟು ಒಂದು 22 ವರ್ಷದಿಂದ ಇದ್ದೀನಿ. ನಂದು ಫಸ್ಟ್ ಸಿನಿಮಾ. ಈ ಹೀರೋಯಿನ್ನು ನಮ್ಮ ಜೊತೆ ಈ ಥರ ಪೋಸ್ಟ್ ಪ್ರೊಡಕ್ಷನಲ್ಲಿ ಇರ್ತೀನಿ ಸರ್. ನಾನು ಸರ್ ನಿಮ್ಮ ಜೊತೆ ನೀವೇನು ಹೇಳಿ ಸರ್, ಒಂದು ಹೊಸ ಈಗ ಅವರು ಈಗಿನ ಜನ್ರೇಷನ್ನು ಹುಡುಗಿನೇ ಅಲ್ವಾ, ತುಂಬ ಒಳ್ಳೆ ಆರ್ಟಿಸ್ಟು. ನಿಜವಾಗ್ಲೂ ಆ ಸಿನಿಮಾ ನೋಡಿದಾಗ ಬೃಂದ ಬಗ್ಗೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಕನ್ನಡಕ್ಕೆ ಒಂದು ಒಳ್ಳೆ ಕಲಾವಿದೆ, ಒಳ್ಳೆ ಆರ್ಟಿಸ್ಟ್ನ ನನ್ನ ಸಿನಿಮಾಯಿಂದ ಗುರುತಿಸ್ತಾರೆ. ಅವ್ರು ಆಲ್ರೆಡಿ ಮಾಡಿದ್ದಾರೆ. ಯಾವುದು ಇದು ಕೌಶಲ್ಯ ರಾಮ ಸುಪ್ರಜಾ ನೋಡಿದ್ವಿ, ಅದನ್ನ ನೋಡೇ ನಾನು ಇಂಪ್ರೆಸ್ ಆಗಿ ಇದಕ್ಕೆ ಸೆಲೆಕ್ಟ್ ಮಾಡಿದ್ದು. ಅಜಯ್ ಸರು ಹೇಳಿದ್ರು, ಇಲ್ಲ ಸರ್ ಒಂದು ಒಳ್ಳೆ ಹುಡುಗಿ, ಒಳ್ಳೆ ಆರ್ಟಿಸ್ಟು, ಒಳ್ಳೆ ಕಲಾವಿದೆ ಅಂತ. ನಿಜವಾಗ್ಲೂ ಒಂದು ಕಲಾವಿದೆಗೆ ಒಂದು ಒಳ್ಳೆ ಸಿಕ್ಕಿದೆ ಇದರಲ್ಲಿ. ಅದು ಅವ್ರಿಗೆ ಸಕ್ಸಸ್ ಸಿಗಬೇಕು ಮೇಡಮ್, ಸಿಗುತ್ತೆ. ಈ ಸಿನಿಮಾಯಿಂದ ಬೃಂದಾಚಾರ್ಯ ಒಂದು ಒಳ್ಳೆ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ. ಸರ್, ಈಗ ಸಿನಿಮಾ ಅಂತ ಅಂದಾಗ ಹಾಡುಗಳು, ಟೀಸರು, ಟ್ರೇಲರು ಇವೆಲ್ಲವೂ ಕೂಡ ಒಂಥರ ಇನ್ವಿಟೇಷನ್ನು ಇದ್ದ ಹಾಗೆ. ಈಗ ಮೊದಲ ಇನ್ವಿಟೇಷನ್ ನೀವೇನು ಹಂಚಿದ್ದೀರೋ ಅದು ಜನರು ಅದನ್ನು ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಸಮಥಿಂಗ್ ಸ್ಪೆಷಲ್ ಅಂತ. ಸೊ ಮುಂದಿನ ದಿನಗಳಲ್ಲಿ ಸಿನಿಮಾಗೆ ನೀವು ಯಾವೆಲ್ಲ ರೀತಿಯ ಇನ್ವಿಟೇಷನ್ಗಳನ್ನು ಕೊಡ್ತಾ ಹೋಗ್ತೀರಾ? ಹಾಡುಗಳಾಗಿರ್ಬೋದು, ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ನಾವು ಯಾವ ರೀತಿ ನಿರೀಕ್ಷಣೆ ಇಟ್ಕೊಂಡು ಕಾಯಬಹುದು ಅಂತ ಹೇಳಿ. ಮೇಡಮ್, ಈಗ ಅಮೋರ ಎಲ್ರಿಗೂ ಇಷ್ಟ ಆಗಿದೆ ಮೇಡಮ್. ಈಗ ಜಂಜೀಸ್ ಹುಡುಗರಿಂದ ಹಿಡಿದು ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಆಮೇಲೆ ಈಗ ಏನಕ್ಕೆ ಸಾಂಗ್ ಕೇಳಿದ್ರು, ಈಗ ನನ್ನ ಮಗಳೇ ಹೇಳ್ತಿದ್ಲು ಟ್ರೆಂಡಿಗೆ ಮಾಡಪ್ಪ. ಈಗ ಅವರೆಲ್ಲ ಈಗ BTS ಅನ್ನೋದು, BTS ಮ್ಯೂಸಿಕ್ ಅವರು ಇಡೀ ವರ್ಲ್ಡಲ್ಲಿ ಫೇಮಸ್ಸು. ಚಿಕ್ಕ ಮಗಳು, ನನ್ನ ನಾದಿನಿ ಮಗಳು ಚಿಕ್ಕ ಮಗಳು, ಅವರು ನನಗೆ BTS ಇಷ್ಟ ಅಂತಾರೆ. ಚಿಕ್ಕ ಮಕ್ಕಳೆಲ್ಲ ಈಗೆಲ್ಲ ಜಂಜೀಸ್ ಎಲ್ಲ ಆ ಥರ ಫಾಲೋ ಇದ್ದಾರೆ. ಆ ಥರ ಮಾಡೋರು ಏನೋ ಸೌಂಡಿಂಗ್ ವಿಭಿನ್ನವಾಗಿರಬೇಕು ಅಂತೇಳಿ ಅಮೋರ ಮಾಡಿದ್ವಿ, ಇಷ್ಟ ಆಯಿತು. ಈಗ ಇನ್ನೂ 3 ಸಾಂಗ್ ಇದೆ. ನಿಜವಾಗ್ಲೂ ಒಂದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ. ಎಲ್ಲ ಥರದ್ದು ಸಾಂಗ್ ಮಾಡಿದ್ದೀನಿ, ಎಲ್ಲರಿಗೂ ಇಷ್ಟ ಆಗುತ್ತೆ. 4 ಸಾಂಗ್ ಇದೆ. ಇದೇ ಥರ ಇನ್ನೂ 3 ಸಾಂಗು ಸ್ಪೆಷಲ್ ಆಗಿರುತ್ತೆ, ವೆರೈಟಿ ಆಗಿರುತ್ತೆ. ಜೊತೆಗೆ ಟ್ರೇಲರು, ಟೀಸರ್ ಇರುತ್ತೆ. ತುಂಬ ಏನು ಸಿನಿಮಾ ಅದನ್ನು ನೋಡಿದ್ರೆ ಮೇಡಮ್ ಪಕ್ಕ ಇದು ನಾನು ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ ಮೇಡಮ್. ಆಡಿಯನ್ಸ್ಗೆ ಫೈನಲ್ ಟಾಕ್ ಸೂಪರ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. 100% ಅಮೋರ. ನೀವು ನಮ್ಮ ಸಿನಿಮಾ ನೋಡಿ ನೀವು ಅಮೋರ ಲವ್ ಯು ಅಂತ ಹೇಳ್ತೀರಾ. ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಒಂದು ಒಳ್ಳೆ ಸಿನಿಮಾ ನೀವು ನೋಡಿ ಎಂಜಾಯ್ ಮಾಡ್ತೀರಿ. ಸಿನಿಮಾನೇ ಉಸಿರು, ಸಿನಿಮಾನೇ ಹಸಿರು ಅನ್ನೋ ಥರ ನಿಮ್ಮನ್ನು ನಾವು ನೋಡ್ತಾ ಇದ್ರೆ ಬರೀ ಸಿನಿಮಾ ಅಂತಲೇ ಯಾವತ್ತೂ ಕೂಡ ಕಾಲ ಕಳೆಯುವವರು. ನಿಮಗೂ ಕೂಡ ಒಳ್ಳೆ ಹಿಟ್ ಆಗಲಿ ಸರ್ ಈ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ನಮ್ಮ ಪಾರ್ಟ್ನರ್ ಸಿನಿಮಾದ ಡೈರೆಕ್ಟರ್ ಶಿವ್ ತೇಜಸ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.